ಹೇ ಗೈಸ್, ವೆಲ್ಕಮ್ ಟು ಅನದರ್ ನ್ಯೂ ವಿಡಿಯೋ. ಈ ಒಂದು ಶಾರ್ಟ್ ವಿಡಿಯೋದಲ್ಲಿ ನಾನು ಮತ್ತು ನಮ್ಮ ಫ್ಯಾಮಿಲಿ ಔಟಿಂಗ್ ಹೋಗಿದ್ವಿ ಒಂದು ಸಂಡೇ ಫಾರ್ ಅ ಲೂಲು ಮಾಲ್. ಮೇನ್ಲಿ ಹೋಗಿದ್ದು ನಮ್ಮ ಅಕ್ಕನ ಮಗಳಿಗೆ ಮತ್ತು ನನ್ನ ತಮ್ಮಂಗೆ ಆ್ಯಕ್ಟಿವಿಟೀಸು ಅದು ಇದು ಏನಾದರೂ ಮಾಡಿಸೋಣ ಅಂದರೆ ವೀಕೆಂಡ್ ಬಂದಿದ್ದರು. ಸೊ ಕರ್ಕೊಂಡೋಗಿ ಏನಾದರೂ ಆ್ಯಕ್ಟಿವಿಟೀಸ್ ಮಾಡಿಸೋಣ ಅಂತ ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಅಂತ ಮಾಲ್ಗೆ ಹೋದ್ವಿ. ಸೊ ಸ್ಟಾರ್ಟಿಂಗ್ ಮಾಲ್ಗೆ ಹೋದ ತಕ್ಷಣ ಆ್ಯಸ್ ಯೂಶ್ವಲ್ ಕೆಲವೊಂದು ಫೋಟೋ ಸೆಷನ್ಸು ಅದು ಇದು ಎಲ್ಲ ಮುಗಿಸ್ಕೊಂಡು ಮಾಲೆಲ್ಲ ಫುಲ್ ಒಂದು ರೌಂಡ್ ಹಾಕ್ಕೊಂಡು ಎಲ್ಲ ಶಾಪ್ಸು ಅದು ಇದು ಸ್ವಲ್ಪ ವಿಸಿಟ್ ಮಾಡಿ ಆಮೇಲೆ ನಾವು ಆಲ್ಮೋಸ್ಟ್ ಲೈಕ್ 3rd ಫ್ಲೋರಲ್ಲಿ ಏನೋ ಇದೆ ಇದು ಆ್ಯಕ್ಟಿವಿಟಿದು, ಪ್ರಾಬಬ್ಲಿ ನೋಡಿರ್ತೀರ ಫನ್ಚೂರ ಅಂತ ಹೇಳಿಬಿಟ್ಟು. ಸೊ ಅಲ್ಲಿಗೆ ಹೋದ್ವಿ. ನಮ್ಮ ಡೊಂಕು ಅಂತೂ ಆಲ್ಮೋಸ್ಟ್ ಎಲ್ಲ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಕೂಡ ತುಂಬಾ ಎಕ್ಸೈಟ್ ಆಗಿದ್ಲು. ಆ ಗೇಮ್ ಆಡೋಣ ಈ ಗೇಮ್ ಆಡೋಣ ಅಂತ ಹೇಳಿಬಿಟ್ಟು. ಸೊ ಸ್ಟಾರ್ಟಿಂಗಲ್ಲಿ ಅದು ಆ್ಯಸ್ ಯೂಶ್ವಲ್ ಕಾರ್ಡ್ ರೀಚಾರ್ಜ್ ಮಾಡಿಸಿದ್ವಿ. ನಾವೊಂದು 3,500 ಏನೋ ರೀಚಾರ್ಜ್ ಮಾಡಿಸಿದ್ವಿ. ಯಾವೆಲ್ಲ ಗೇಮ್ಸ್ ಅಂದರೆ ಸುಮಾರು ಗೇಮ್ಸ್ ಆಡಿದ್ವಿ. ಮೇಯ್ನಾಗಿ ಬದ್ರಿ ಮತ್ತು ಡೊಂಕೋಗೆ ಆಡಿಸ್ಬೇಕಂತಲೇ ಕರ್ಕೊಂಡೋಗಿದ್ದು. ಅವರು ಮೆಜಾರಿಟಿ ಗೇಮ್ಸ್ ಆಡಿದ್ರು. ಜನರಲ್ ಗೇಮ್ಸ್ ಏನಿದೆ ಅದನ್ನು ಯಾವುದೂ ಆಡ್ಸೋಕ್ಕೆ ಹೋಗಿಲ್ಲ. ಇನ್ನು ಪಾಪು ಯಾವ್ದ್ಯಾವ್ದು ಗೇಮ್ ಆಡ್ತೀನಿ ಅಂತ ಅಂದ್ಲು, ಯಾವುದು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿತ್ತೋ ಅದನ್ನೆಲ್ಲ ಆಡಿಸಿದ್ವಿ. ಆಲ್ಮೋಸ್ಟ್ ಎಲ್ಲ ಒಂದು 50 ರೂಪೀಸಿಂದ 200-300 ರೂಪೀಸ್ ರೇಂಜರ್ಗೂ ಇತ್ತು. ಮತ್ತು ನಾನು ಡೊಂಕು ಈ ಒಂದು ಗೇಮ್ ಆಡಿದ್ವಿ, ಜಂಗಲ್ ಸಫಾರಿ. ಚೆನ್ನಾಗಿತ್ತು ಆ್ಯಕ್ಚುಲಿ. ನಾನು ಅವಳು ಹೆದರ್ಕೊಳ್ಳೋಕ್ಕಿಂತ ನಾನು ಹೆದರ್ಕೊಂಡಿದ್ದೆ ಜಾಸ್ತಿ ಆಯಿತು ಈ ಗೇಮಲ್ಲಿ. ಸೊ ಈ ಗೇಮ್ ಮುಗಿಸ್ಕೊಂಡು ಮತ್ತು ಬೇರೆಲ್ಲ ಚಿಕ್ಕ ಪುಟ್ಟ ಆ್ಯಕ್ಟಿವಿಟೀಸ್ ಆಡಿದ್ವಿ. ಆ್ಯಕ್ಚುಲಿ ಈಗೇನು ಕಾಣಿಸ್ತಾ ಇದೆ ಇದನ್ನೇನು ನಾವು ಆಡೋಕ್ಕೆ ಹೋಗಲಿಲ್ಲ. ಇನ್ನೇನು ಬದ್ರಿನೂ ಆಡಲ್ಲ ಅಂದ, ನಾವು ಆಡಲ್ಲ ಅಂದ್ವಿ. ಸೊ ಇದು ಸ್ಕೈ ರೋಲರ್ ಅಂತ ಏನೋ ಇದೆ ಅಲ್ವಾ, ಇದನ್ನು ಬದ್ರಿ ಮತ್ತು ಡೊಂಕು ಆಡಿದ್ರು. ಆಲ್ಮೋಸ್ಟ್ 120 ರೂಪೀಸ್ ಪರ್ ಹೆಡ್ ಏನೋ ಇತ್ತು. ಸೊ ಅವರಿಬ್ಬರು ಆಡಿದ್ರು ಇದನ್ನು. ಸೊ ಇದು ಆದಮೇಲೆ ಜಿಪ್ಲೈನ್ ಆ್ಯಕ್ಟಿವಿಟಿ ಬದ್ರಿ ಆಡ್ದ. ಅದು ಚೆನ್ನಾಗಿತ್ತು ಆ್ಯಕ್ಚುಲಿ ಜಿಪ್ಲೈನ್ ಆ್ಯಕ್ಟಿವಿಟಿ. ಆಲ್ಮೋಸ್ಟ್ ಅಂದರೆ ಕಂಟ್ರೋಲ್ ಮಾಡಲಿಕ್ಕೆಲ್ಲ ಇತ್ತಂತೆ, ಗೇರ್ ಮತ್ತು ಬ್ರೇಕು ಎಲ್ಲ. ಸೊ ನಾವೇ ಮ್ಯಾನ್ಯುಯಲಾಗಿ ಕಂಟ್ರೋಲ್ ಮಾಡಿಕೊಂಡು ಯಾವ ಸ್ಪೀಡಲ್ಲಿ ಬೇಕೋ ಆ ಸ್ಪೀಡಲ್ಲಿ ಆಲ್ಮೋಸ್ಟ್ ಮಾಲ್ ಫುಲ್ ಮೇಲ್ಗಡೆ ಏನಿದೆ ಅಷ್ಟು ನಾವು ಬರ್ಬೋದಿತ್ತು. ಚೆನ್ನಾಗಿತ್ತು ಆ್ಯಕ್ಚುಲಿ. ಇದು ಅವನೊಬ್ಬ ಆಡ್ದ. 280 ರೂಪೀಸು 300 ರೂಪೀಸ್ ಪರ್ ಹೆಡ್ ಏನೋ ಇತ್ತು ಈ ಗೇಮು ಜಿಪ್ಲೈನು. ಸೊ ಈ ಗೇಮ್ ಮುಗಿಸ್ಕೊಂಡು ನಾವು ಮತ್ತು ನೆಕ್ಸ್ಟ್ ಇನ್ನೊಂದು ಆ್ಯಕ್ಟಿವಿಟಿ ಕಾರ್ ಡ್ಯಾಶಿಂಗ್ ಆಡಿದ್ವಿ. ಸೊ ಇದು ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು. 150 ರೂಪೀಸ್ ಟು 180 ರೂಪೀಸ್ ಪರ್ ಕಾರ್ ಏನೋ ಇತ್ತು. ಇದು ಒಂಥರ ಫನ್ ಇರುತ್ತೆ. ಏನು ಒಂದು 10 ಮಿನಿಟ್ಸ್ ಏನು ಆಡಿಸ್ತಾರೆ, ತುಂಬ ಚೆನ್ನಾಗಿರುತ್ತೆ ಇದು ಆ್ಯಕ್ಚುಲಿ. ಫುಲ್ಲು ಮ್ಯೂಸಿಕ್ ಪ್ಲೇ ಮಾಡಿ ಬಿಟ್ಟಿರ್ತಾರೆ, ಸೊ ಆಡ್ಬೋದು. ಇದಾದಮೇಲೆ ನೆಕ್ಸ್ಟ್ ನಾವು ಮೇಲ್ ಹೋಗಿ ಅವನು ಕ್ರಿಕೆಟ್ ಆಡಬೇಕು ಅಂತ ಹೇಳ್ದೆ. ಇದು 200 ರೂಪೀಸ್ ಪರ್ ಹೆಡ್ ಏನೋ ಇತ್ತು. ಸೊ ಅಲ್ಲಿ ಏನಿದೆ ಎದುರುಗಡೆಯಿಂದ ಸ್ಕೋರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಮತ್ತು ಬಾಲ್ ಹಾಕ್ತಾ ಇರ್ತಾರೆ. ಸೊ ನಾವು ಅದೇ ಒಂದು ಬೌಂಡ್ರಿ ಸ್ಪೇಸಲ್ಲಿ ಗೇಮ್ ಆಡ್ಕೋಬೋದು. ಮತ್ತು ಚಿಕ್ಕ ಪುಟ್ಟ ಆ್ಯಕ್ಟಿವಿಟೀಸ್ ಕೆಲವೊಂದು 60 ರೂಪೀಸು 80 ರೂಪೀಸ್ ಈ ಥರದ್ದೇನೆಲ್ಲ ಇತ್ತು ಅದನ್ನೆಲ್ಲ ಸ್ವಲ್ಪ ಅವಳು ಗೇಮ್ ಎಂಜಾಯ್ ಮಾಡಿದ್ಲು. ಮತ್ತು ಟ್ರ್ಯಾಂಪ್ಲಿನ್ ಆಡಬೇಕು ಅಂದ್ಕೊಂಡ್ವಿ, ಬಟ್ ಬೇಡ ಅಂತ ಹೇಳಿಬಿಟ್ಟು ನಾವು ಅದನ್ನು ಕ್ಯಾನ್ಸಲ್ ಮಾಡಿದ್ವಿ. ಆಲ್ಮೋಸ್ಟ್ ಅದೇ 2,500 ರೂಪೀಸ್ ಏನೋ ಇತ್ತು, ಅದಕ್ಕೆ ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ವಿ. ಅದಾದಮೇಲೆ ನಾನು ಇದೊಂದು 3D ಝಾಂಬಿ ಶೂಟರ್ ಅಂತ ಒಂದು ಗೇಮ್ ಇತ್ತು, ಅದನ್ನು ಆಡಿದೆ. ಚೆನ್ನಾಗಿತ್ತು ಆ್ಯಕ್ಚುಲಿ. ಆಮೇಲೆ ಆ್ಯಸ್ ಯೂಶ್ವಲ್ ನಮ್ಮದು ಕೆಲವೊಂದು ಫೋಟೋಸು ಸೆಲ್ಫೀಸು ಎಲ್ಲ ತಿನ್ಕೊಂಡ್ಬಿಟ್ಟು ಆಲ್ರೆಡಿ ಈವ್ನಿಂಗ್ ಆಗಿತ್ತು. ಸೊ ಅದಕ್ಕೆ ಅಲ್ಲೇ ಊಟ ಮುಗಿಸ್ಕೊಂಡು ಮನೆಗೆ ಹೊರಡೋಣ ಅಂತ ಹೇಳಿಬಿಟ್ಟು ಪಿಜ್ಜಾ ತಿಂದ್ವಿ. ಸೊ ಡಾಮಿನೋಸ್ ಪಿಜ್ಜಾ ತಿಂದ್ಕೊಂಡು ನಾವು ಹೊರಟ್ವಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು ಫಾರ್